ಪ್ರೈಸ್ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು. ಘನಪಡಿಸುತ್ತಾನೆ, ಕರ್ತನು ಘನಪಡಿಸುತ್ತಾನೆ. ಯೋಹಾನ 12ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳಿರುವಂತೆ, ಯಾವನಾದರೂ ಕರ್ತನ ಸೇವೆಯನ್ನು ಮಾಡುವವನಾದರೆ ತಂದೆ ಅವನಿಗೆ ಬಹುಮಾನ ಮಾಡುವನು ಎಂಬುದಾಗಿ ಹೇಳಿರ್ತಾರೆ. ನಾನು 16 ವರ್ಷ ಸರ್ಕಾರದಲ್ಲಿ ಸೇವೆ ಮಾಡಿದೆನು. ಸರ್ಕಾರದಲ್ಲಿ ಸೇವೆ ಮಾಡುವವರನ್ನು ಸರ್ಕಾರವು ಗೌರವಿಸುತ್ತದೆ. 60 ವರ್ಷಗಳು ಸೇವೆ ಮಾಡಿದರೆ ನಿವೃತ್ತಿ ವೇತನ, ಪ್ರಾವಿಡೆಂಟ್ ಹಣ ಎಲ್ಲವನ್ನೂ ಕೊಡುತ್ತದೆ. ನೋಡಿ, ಒಬ್ಬ ವ್ಯಕ್ತಿ 16 ವರ್ಷ ಸರ್ಕಾರದಲ್ಲಿ ಸೇವೆ ಮಾಡಿದರೆ 60 ವರ್ಷಗಳ ಕಾಲ ಸೇವೆ ಮಾಡಿದರೆ ಅವರಿಗೆ ನಿವೃತ್ತಿ ವೇತನ, ಪ್ರಾವಿಡೆಂಟ್ ಫಂಡ್, ಆಮೇಲೆ ಒಂದ್ ವೇಳೆ ಅವರು ಏನಾದ್ರು ಹಲವಾರು ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾವೆ. ಅವರಿಗೆ ಹಣ ಎಲ್ಲವನ್ನು ಕೊಡುತ್ತದೆ. ಶಾಲೆಯಲ್ಲಿ ವಿದ್ಯಾರ್ಥಿಯನ್ನು ತನ್ನ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದರೆ ಸಮುದಾಯವು ಅವನನ್ನು ಗೌರವಿಸುತ್ತದೆ. ಸಮುದಾಯದಲ್ಲಿ ಅವನನ್ನು ಗೌರವಿಸುತ್ತಾರೆ. ಅವನಿಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ, ಅವನಿಗೆ ಬಂಗಾರದ ಪದಕ ಕೊಡುತ್ತಾರೆ. ಆಟದ ಸ್ಪರ್ಧೆಯಲ್ಲಿ ಒಬ್ಬನು ಬಹುಮಾನ ಪಡೆದರೆ ಅವನಿಗೆ ಚಿನ್ನದ ಕಪ್ಪು, ಸರ್ಟಿಫಿಕೇಟ್ ಇವೆಲ್ಲಗಳನ್ನು ಕೊಡ್ತಾರೆ. ಆಮೇನ್. ಸ್ವಾತಂತ್ರ್ಯ ದಿನಗಳಲ್ಲಿ ತ್ಯಾಗಿಗಳನ್ನು ಸರ್ಕಾರವು ಗೌರವಿಸುತ್ತದೆ. ಹಲ್ಲೆಲೂಯಾ. ಸರ್ಕಾರವು ಗೌರವಿಸುತ್ತದೆ. ಸ್ವಾತಂತ್ರ್ಯ ದಿನದ ಸಮಯದಲ್ಲಿ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಸರ್ಕಾರವು ಸ್ವತಂತ್ರ ಯೋಧರಿಗೆ, ತ್ಯಾಗಿಗಳಿಗೆ, ದೇಶಕ್ಕೋಸ್ಕರ ತ್ಯಾಗ ಮಾಡಿದ ತ್ಯಾಗಿಗಳಿಗೆ ಗೌರವಿಸುತ್ತದೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಹೀಗೆ ಹೇಳುತ್ತಿದ್ದಾನೆ, ಒಬ್ಬನು ನನ್ನ ಸೇವೆ ಮಾಡಿದರೆ ಅವನಿಗೆ ತಂದೆಯು ಬಹುಮಾನ ಕೊಡುತ್ತಾನೆ. ತಂದೆಯಿಂದ ಬಹುಮಾನ ಪಡೆಯುವುದು ಎಷ್ಟೊಂದು ಶ್ರೇಷ್ಠವಾದ ಅನುಭವ ಅಲ್ಲವೇ? ಯೋಚಿಸಿ ನೋಡಿರಿ. ಅಂದು ಐಶ್ವರೋಷ ರಾಜನು, ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅವನಿಗೆ ಮಾಡಬೇಕಾದ್ದೇನು ಎಂದು ಕೇಳಿದನು. ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರ್ತಾನೋ ಅವನಿಗೆ ಮಾಡಬೇಕಾದ ಏನು ಅಂತ ಹೇಳಿ ಐಶ್ವರೋಷ್ ರಾಜನು ಕೇಳ್ತಾನ ಒಂದು ಸಭೆಯಲ್ಲಿ. ಅದಕ್ಕೆ ದೊರೆತ ಉತ್ತರವೇನು ಗೊತ್ತೇ? ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜ ವಸ್ತ್ರಗಳನ್ನು ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಅರಸನು ಸನ್ಮಾನಿಸಬೇಕೆಂದಿರುವವರನ್ನು ಗೌರವಿಸುವ ರೀತಿಯು ಇದೆ ಎಂದು ಮಾಡಿಸಬೇಕು ಎಂದು ಹೇಳಿದರು. ದೇವ ಮಗುವೆ, ಸ್ವಲ್ಪ ಯೋಚಿಸಿ ನೋಡು. ಒಬ್ಬ ಅರಸನು ತನ್ನ ಮನುಷ್ಯನನ್ನು ಹೀಗೆ ಗೌರವಿಸೋದಾದರೆ ತನ್ನ ಸೇವೆ ಮಾಡುವವರನ್ನು ರಾಜಾದಿರಾಜನು ಇನ್ನೆಷ್ಟು ಅಧಿಕವಾಗಿ ಗೌರವಿಸಬಹುದು. ಒಬ್ಬ ವ್ಯಕ್ತಿ, ಒಬ್ಬ ಅರಸ, ಒಂದು ರಾಜ್ಯದ ಮಂತ್ರಿ ಮನುಷ್ಯನಿಗೆ ಇಷ್ಟೊಂದು ಗೌರವಿಸುತ್ತಾನೆಂದರೆ ತನ್ನ ಸೇವೆ ಮಾಡುವವರನ್ನು ರಾಜಾದಿರಾಜನು ಇನ್ನೆಷ್ಟು ಗೌರವಿಸಬಹುದು. ಎಲ್ಲಿವರೆಗೂ ನೋಡಿ, ನೀವು ಕರ್ತನ ಸೇವೆ ಮಾಡಿದರೆ ಕರ್ತನು ನಿಮ್ಮನ್ನು ದೇಶ ವಿದೇಶಗಳಲ್ಲಿ ನಿಮಗೆ ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಕೊಡುವವರನ್ನಾಗಿ ಮಾಡುತ್ತಾನೆ. ಒಂದು ದಿನ ನಾವು ಪರಲೋಕ ಬೀದಿಗಳಲ್ಲಿ ನಡೆಯುವಾಗ ಆ ಘನತೆಯನ್ನು ಕಣ್ತುಂಬ ಕಾಣಬಹುದು. ಅಲ್ಲಿ ನಮ್ಮ ಹೃದಯವು ಪರವಶಗೊಳ್ಳುವುದು. ನಮ್ಮ ಪ್ರೀತಿಯು ದೇವರು ತನ್ನ ಸೇವೆ ಮಾಡುವವರನ್ನು ಗೌರವಿಸಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು ಎನ್ನುತ್ತಾನೆ. ಹಲ್ಲೆಲೂಯಾ. ಡಿ.ಎಲ್. ಮಾಡಿಯವರು ಆರಂಭದ ದಿನಗಳನ್ನು ನೋಡುವಾಗ ಅವರ ಬಾಲ್ಯದಲ್ಲಿ ಅವರಿಗೆ ವಿದ್ಯೆಯಾಗಲಿ ಜ್ಞಾನವಾಗಲಿ ಇರಲಿಲ್ಲ. ಆಮೇನ್. ಅವರು ಮಾಡಿದ ಸೇವೆ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರುವುದು ಅಷ್ಟೇ. ಅದರಲ್ಲಿ ಅವರು ಸತ್ಯವಂತರಾಗಿದ್ದರು. ಅವರನ್ನು ಕರ್ತನು ಅತಿಶಯವಾಗಿ ಶಕ್ತಿಯುತ ದೇವ ಮನುಷ್ಯನನ್ನಾಗಿ ಉನ್ನತಿಗೆ ತಂದನು. ನೋಡಿ, ನಮಗೆ ಏನು ಗೊತ್ತಿಲ್ಲದೆ
ಇರ್ತಕ್ಕಂಥವ್ರನ್ನ ಒಳ್ಳೆ ಸ್ಥಾನಕ್ಕೆ ಕರ್ತ ತನ್ನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಬಲಪಡಿಸುವವನಾಗುತ್ತಾನೆ. ಯುರೋಪ್ ಖಂಡವನ್ನು ಒಂದು ಕೈಯಲ್ಲಿಯೂ ಅಮೆರಿಕ ದೇಶವನ್ನು ಇನ್ನೊಂದು ಕೈಯಲ್ಲಿಯೂ ಎತ್ತಿ ಹಿಡಿದು ದೇವರ ಸಿಂಹಾಸನದ ಮುಂದೆ ನಿಲ್ಲುತ್ತಿದ್ದರು. ಇಂಥ ದೇವ ಮನುಷ್ಯರಾಗಿ ಅವರು ಪ್ರಕಾಶಿಸಿದರು. ಕರ್ತನು ಅವರನ್ನು ಘನಪಡಿಸಿದ್ದರಿಂದ ಅವರ ಹೆಸರು ಪ್ರಸಿದ್ಧಿ ಹೊಂದಿತು. ನೋಡಿ, ಕರ್ತನನ್ನು ಘನಪಡಿಸಿದವರು, ಕರ್ತನ ಒಂದು ಸೇವೆಯನ್ನು ಮಾಡುವವರನ್ನು ಕರ್ತನು ವಿದೇಶಗಳನ್ನು ಅವರ ಕೈಯಿಂದ ಎತ್ತುವಂತೆ ಮಾಡುತ್ತಾನೆ. ದೇಶ ವಿದೇಶಗಳಲ್ಲಿ ಅವರಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಕೊಡುತ್ತಾನೆ. ದೇವರ ಸಿಂಹಾಸನದ ಮೇಲೆ ನಿಲ್ಲಿಸುತ್ತಾರೆ. ದೇವ ಮಗುವೆ, ನಿನ್ನಿಂದ ಸಾಧ್ಯವಾಗದ ಮಟ್ಟಿಗೆ ಕರ್ತನ ಸೇವೆ ಮಾಡು. ನಿನ್ನಿಂದ ಎಷ್ಟು ಸಾಧ್ಯವಾಗುತ್ತೋ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಿನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀನು ಸೇವೆ ಮಾಡು. ಅದು ಒಂದು ವೇಳೆ ಕರಪತ್ರಗಳ ಸೇವೆಯಾಗಿರಬಹುದು, ಇಲ್ಲವೇ ಕರ್ತನ ಸೇವಕರುಗಳಿಗಾಗಿ ಭಾರದಿಂದ ಪ್ರಾರ್ಥಿಸುವ ಸೇವೆಯಾಗಿರಬಹುದು. ನೀನು ಕರ್ತನ ಸೇವೆ ಮಾಡುವವನಾದರೆ ಕರ್ತನು ನಿಶ್ಚಯವಾಗಿ ನಿನ್ನನ್ನು ಘನಪಡಿಸುತ್ತಾನೆ. ನೀನು ಕರ್ತನ ಬಗ್ಗೆ ಪಾಂಪ್ಲೆಟ್ಸ್, ಕರಪತ್ರಗಳನ್ನು ಮಾಡಿಸಿ ಹಂಚುವುದಾಗಲಿ, ಅಥವಾ ಅವರ ಕರ್ತನ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡುವುದಾಗಲಿ, ಅಥವಾ ಕರ್ತನ ಸೇವಕರಿಗೆ ಹಸಿದವರಿಗೆ ಅನ್ನ ನೀರು ಕೊಡುವುದಾಗಲಿ, ಈ ರೀತಿ ನಾವು ಘನ ಕಾರ್ಯಗಳನ್ನು ಮಾಡಿದರೆ ಕರ್ತನು ನಿಶ್ಚಯವಾಗಿ ನಮ್ಮನ್ನು ಘನಪಡಿಸುತ್ತಾನೆ. ಆಮೇನ್. ನೀವು ಯಾವ ಕೆಲಸ ನೋಡಿ, ಕೋಲೋ ಕೋಲೋ ಪುಸ್ತಕದ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರ ಅಂತ ತಿಳ್ಕೊಬೇಡಿ. ನಾವೇನೇ ಕೆಲಸ ಮಾಡಿದ್ರು ಕರ್ತನಿಗೋಸ್ಕರ ಎಂದು ಮಾಡಿದರೆ ಮನಪೂರ್ವಕವಾಗಿ ಮಾಡಬೇಕು. ಮನಸ್ಸಿನಿಂದ ಇಷ್ಟವುಳ್ಳವರಾಗಿ, ಮನಸ್ಸಿನಿಂದ ಪ್ರೀತಿ ಉಳ್ಳವರಾಗಿ ಮಾಡಿದರೆ ಅದು ಕರ್ತನಿಗೆ ಸಲ್ಲುತ್ತದೆ. ಅವಾಗ ನಮ್ಮ ಕರ್ತನು ನಮ್ಮನ್ನು ಘನಪಡಿಸುತ್ತಾನೆ. ಅಲೆಲುಯ, ಅಲೆಲುಯ, ಅಲೆಲುಯ.